ಹಾಗೂ ಬೆಂಗಳೂರಿನ ಹಲವು ಲೇಖಕರು ಸಾಹಿತಿಗಳು, ಅದರಲ್ಲಿ RG ಹಳ್ಳಿ ನಾಗರಾಜ್ ಆಗಿರ್ಬೋದು, ಜಯಪ್ರಕಾಶ್ ಗೌಡ, ಶ್ರೀನಿವಾಸ ಕಪ್ಪಣ್ಣ ಸೇರಿದಂತೆ ಹಲವು ಲೇಖಕರು ವಿಶ್ವವಿದ್ಯಾಲಯದ ಕುಲಪತಿಯವರಿಗೆ ಪತ್ರ ಬರೆದು ಈ ಸಭೆಯನ್ನು ಮುಂದೂಡಿ ಅಂತ ಹೇಳಿದರು. ಆದರೆ ಈಗ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಪ್ರಕಟಣೆ ಹೊರಡಿಸಿದೆ. ಬಿಸಿಲಿನ ಕಾರಣಕ್ಕೆ, ಬಿಸಿಲು ಅಂದರೆ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಬಾರ್ದು ಅನ್ನೋ ಕಾರಣಕ್ಕೆ, ಬಿಸಿಲಿನ ಕಾರಣಕ್ಕೆ ಸಭೆಯನ್ನು ಮುಂದೂಡ್ತಾ ಇದ್ದೇವೆ ಅನ್ನುವಂಥ ಒಂದು ಪ್ರಕಟಣೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ ಹೊರಡಿಸಿದೆ. ವಾಸ್ತವ ಏನಂದರೆ ಆ ಸಭೆ ಈಗ ಏಪ್ರಿಲ್ 27ನೇ ತಾರೀಕು ನಿಗದಿಯಾದಂಥ ಸಭೆ ಜೂನ್ 22ಕ್ಕೆ ಮುಂದೂಡಲಾಗಿದೆ. ಆದರೆ ಏಪ್ರಿಲ್ 27ನೇ ತಾರೀಕಿನ ಸಭೆಗೆ ಕರ್ನಾಟಕ ರಾಜ್ಯದ ಹಲವೆಡೆಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ಆ ಸಭೆಗೆ ಹೋಗಲಿಕ್ಕೆ ಸಿದ್ಧವಾಗಿದ್ದರು. ಬಸ್ಗಳನ್ನು ಮಾಡಿಕೊಂಡು, ಸ್ವಂತ ವಾಹನಗಳನ್ನು ಮಾಡಿಕೊಂಡು ಸಾವಿರ ಸಂಖ್ಯೆಯಲ್ಲಿ ಆ ಸಭೆಗೆ ಹೋಗಬೇಕು ಅಂತ ತೀರ್ಮಾನವನ್ನು ಮಾಡಿದರು. ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಏನಿದೆ, ಒಂದು 500-600 ಜನಕ್ಕೆ ಇರತಕ್ಕಂಥ ವ್ಯವಸ್ಥೆ ಏನಿದೆ, ಅಲ್ಲಿ ಸಾವಿರಗಟ್ಟಲೆ ಜನ ಬಂದರೆ ನಿಭಾಯಿಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೋಡೋಣ ಮುಂದೆ, ಈಗೇನೋ ಬಿಸಿನಲ್ಲಿ ಮಾತಾಡ್ತಾ ಇದ್ದಾರೆ, ಆಮೇಲೆ ನೋಡೋಣ ಏನಾಗುತ್ತೆ ಅಂತೇಳಿ, ಈಗ ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಹೇಳಿ ಈಗ ಕನ್ನಡ ಸಾಹಿತ್ಯ ಪರಿಷತ್ನ ಸರ್ವ ಸದಸ್ಯರ ಸಭೆ ಹಾಗೂ ವಿಶೇಷ ಸಭೆ ಇದನ್ನು ಮುಂದೂಡಲಾಗಿದೆ. ಬೆಳಗ್ಗೆ ಒಂದು ಸಭೆ, ಮಧ್ಯಾಹ್ನ ಒಂದು ಸಭೆ ನಡೀಬೇಕಾಗಿತ್ತು. ಈಗ ಅದನ್ನು ಮುಂದೂಡಿದ್ದಾರೆ. ಜೂನ್ 22ಕ್ಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಯಾವ ಜಾಗವನ್ನು ನಿಗದಿ ಮಾಡ್ತಾರೋ ಮತ್ತು ಅವತ್ತಿನ ಸಭೆಯ ಅಜೆಂಡಾ ಏನಿರುತ್ತೋ, ಈಗೇನು ಬೈಲಾ ತಿದ್ದುಪಡಿಯನ್ನು ಸಭೆಯಲ್ಲಿ ಮಂಡಿಸಿದ್ದಾರೆ, ಆ ಬೈಲಾ ತಿದ್ದುಪಡಿಯ ಅಜೆಂಡಾ ಹಾಗೇ ಇರುತ್ತೋ ಅಥವಾ ಬೈಲಾ ತಿದ್ದುಪಡಿ ಏನು ಅಂಶಗಳಿದೆ ಅದೇ ಬದಲಾಗುತ್ತೋ, ಏನಾಗುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ. ಕರ್ನಾಟಕದ ಸಾಹಿತ್ಯಾಸಕ್ತರು, ಲೇಖಕರು, ಚಿಂತಕರು ಸಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಂದಿನ ನಡೆಯ ಬಗ್ಗೆ ಕಾಯ್ತಾ ಇದ್ದಾರೆ, ಯಾವ ರೀತಿಯ ತೀರ್ಮಾನವನ್ನು ಸಾಹಿತ್ಯ ಪರಿಷತ್ ತೆಗೆದುಕೊಳ್ಳುತ್ತೆ ಅಂತ.